ಎಲ್ಲರಿಗೂ ನಮಸ್ಕಾರ. ಇವತ್ತು ಡ್ಯೂಟಿಗೆ ಬಂದಿದ್ದೀನಿ. ಬೆಳಗ್ಗೆಯಿಂದ ಡ್ಯೂಟಿ ಮಾಡ್ತಾಯಿದ್ದೀನಿ. ಅರೌಂಡು ಎಂಟೂವರೆ ಹಿಂಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಗಂಟ 1100 ರೂಪಾಯಿ ಅಮೌಂಟ್ನ ದುಡ್ದಿದ್ದೀನಿ, ಅಂದರೆ ಮಾಡಿದ್ದೀನಿ. ಬಟ್ ಏನಪ್ಪ ಅಂತಂದರೆ ಡ್ಯೂಟಿಗಳು ತೀರಾ ಕಡಿಮೆ ಬರ್ತಿದೆ. ಏನಾಗಿದೆ ಅಂತ ಗೊತ್ತಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಇವತ್ತು ಒಂದು 2000 ರೂಪಾಯಿ ಈಸಿಯಾಗಿ ಮಾಡ್ಬೋದು ಅಂತ. ಯಾಕಪ್ಪ ಹೇಳ್ತಿದ್ದೀನಿ ಅಂತಂದರೆ, ನಾಳೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದಾಗಿ ಇವತ್ತೇ ಸುಮಾರು ಜನ ಊರು ಬಿಟ್ಟು ಹೊರಟಾಯ್ತಾರೆ ಅಂದ್ಕೊಂಡು. ಅಂದರೆ ಮಾಮೂಲಿ ಟ್ರಾವೆಲ್ ಮಾಡ್ತಾರಲ್ಲ, ಅವ್ರ ಬಾಡಿಗೆ ಸಿಗುತ್ತೆ ಅನ್ನೋ ಪ್ಲ್ಯಾನಿಂಗಲ್ಲೇ ಇದ್ದಿದ್ದು. ಬಟ್ ಏನು ಮಾಡೋಣ, ಯಾವುದೋ ಡ್ಯೂಟಿ ಬರ್ತಾಯಿಲ್ಲ. ಇವಾಗ ಟೈಮ್ ಎಷ್ಟಪ್ಪ ಅಂತಂದರೆ 5 ಗಂಟೆ 12 ನಿಮಿಷ ಆಗಿದೆ. ಬರ್ತಿರೋ ಡ್ಯೂಟಿ ಎಲ್ಲ ಪಿಕಪ್ ತುಂಬಾ ದೂರ ಇದೆ. ಆ ಸೌಂಡ್ ಬರೀ ಟಣಗ ಅಂತ ಕೇಳಿಸುತ್ತೆ ಅಂತಲೇ ನಾನೇನು ಮಾಡ್ತಾಯಿದ್ದೀನಿ, ಆಫ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಎಷ್ಟು ಡ್ಯೂಟಿ ಮಾಡಿದ್ದೀನಿ ಅಂತ ಕೇಳೋದಾದರೆ, ನಾನು ಇಂದಿರಾನಗರದಲ್ಲಿದ್ದೀನಿ. ಸೊ ಯಾವುದಾದ್ರೂ ಡ್ಯೂಟಿ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅಪ್ಲಿಕೇಶನ್ ಯೂಸ್ ಮಾಡಿರೋದು ಒಂದು ಊಬರು ಮತ್ತು ಇನ್ನೊಂದು ನಮ್ಮ ಯಾತ್ರೆ. ಊಬರಲ್ಲಿ 570 ರೂಪಾಯಿ ಮಾಡಿದ್ದೀನಿ. ಹಾಗೆ 542 ರೂಪಾಯಿ ಇದರಲ್ಲಿ ಮಾಡಿದ್ದೀನಿ. ಈಗ ನಿಮ್ಮ ಮುಂದೆನೇ ರ್ಯಾಪಿಡೋ ಕೂಡ ಆನ್ ಮಾಡ್ಕೊತೀನಿ. ನೋಡೋಣ, ಯಾವುದಾದ್ರೂ ಬಂದರೆ ರ್ಯಾಪಿಡೋದಲ್ಲಿ ಕೂಡ ಬರಲಿ, ವೆಯ್ಟ್ ಮಾಡೋಣ. ಹಿಂಗೆ ಬಿಟ್ಟರೆ ಆಗಲ್ಲ. ಮಿನಿಮಮ್ ಇನ್ನೊಂದು 500 ರೂಪಾಯಿ ಆದರೂ ದುಡ್ಡು ಮಾಡಲೇಬೇಕು. ಇಲ್ಲಿ ಯಾವುದೋ ಪಿಕಪ್ ಬಂತು ಅಂತ ನಾನು ಇಲ್ಲೇ ಇದ್ದೀನಿ. ಅವಾಗಿಂದ ನಂಗೆ ಸಿಕ್ಕೈತಿ. ಇಲ್ಲಿ ಬಂದಮೇಲೆ ಕ್ಯಾನ್ಸಲ್ ಮಾಡಿಬಿಟ್ರು. ಒಂಟೆ ಹೋದಾತ ಡ್ಯೂಟಿ ಹಾಕ್ಕೊಂಡೆ. ಏನಿದು, ಯಾವುದಪ್ಪ ಇದು? ಅಯ್ಯಯ್ಯೋ, ಡ್ಯೂಟಿ ಹಾಕ್ಕೊಂಡೆ ಅಂದ್ಕೊಂಡೆ. ಈಗ ಇಲ್ಲೇ ಇಂದಿರಾನಗರದಲ್ಲಿದ್ದೀನಿ. ಇನ್ನೊಂದು 600 ರೂಪಾಯಿ ಮಾಡಿಕೊಂಡೆ ಮನೆಗೆ ಹೋಗೋದು. ಅಷ್ಟು ಮಾಡಿಲ್ಲ ಅಂತಂದರೆ ವೇಸ್ಟ್ ಆಗುತ್ತೆ. ಮತ್ತು ನೋಡೋಣ, ಮತ್ತೆ ಒಂದು ರಜಾ ಹಾಕೋಣ ಅಂತಲೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಎಲ್ಲಿಗಾದರೂ ಒಂದು ಟೂರ್ ಹೋಗೋಣ ಅಂತ ಅಂದ್ಬಿಟ್ಟಾಯ್ತಾ. ತುಂಬ ದಿವಸ ಆಗೋಯ್ತು ಎಲ್ಲಾದರೂ ಸುತ್ತಾಡೋಕ್ಕೆ ಹೋಗಿ. ಹಂಗಾಗಿ ಒಂದು ಟೂರ್ ಗೀರ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಹೇಳಬೇಕು ಅಂದರೆ ಶೀತ ಜ್ವರ, ಇವಾಗ ಇರುವಂಥ ವೆದರ್ ಅಲ್ವಾ, ವೆದರ್ ಕಂಡೀಷನ್ ಹಂಗಿದೆ. ಶೀತ ಜ್ವರ ಕೂಡ ಇರೋದ್ರಿಂದ ಒಂಥರ ಟಯರ್ಡ್ನೆಸ್ಸು. ಹೇಳ್ಬೇಕು ಅಂತ ಅಂದರೆ ಸ್ನೇಹಿತರೆ, ನಾನು ಒಬ್ಬರು ಕೇಳಿದ್ದಕ್ಕೆ ಇವಾಗ ಒಂದು 10 ದಿವಸದಿಂದ ಯಾವುದೋ ಒಂದು ಜ್ವರ ಬಂದಿದೆ ಅಂತ. ಜ್ವರ ಅಂತಂದರೆ ಬಾಡಿ ಟೆಂಪ್ರೇಚರ್ ಏನು ಇದಿರೋಲ್ಲ, ಆದರೆ ಒಂಥರ ಜ್ವರ ಬಂದಿದ್ದು ಲೆಕ್ಕಾಚಾರದಲ್ಲಿರುತ್ತೆ. ಅಂದರೆ ಇದು ನಮಗೆ ಅಂದರೆ ಮೈ ಬಿಸಿ ಎಲ್ಲ ಆಗುತ್ತಲ್ವ ಜ್ವರ ಬಂದರೆ, ಆ ಥರ ಬರೋಲ್ಲ. ಬಾಡಿ ಟೆಂಪ್ರೇಚರ್ ನಾರ್ಮಲ್ ಆಗಿರುತ್ತೆ. ಆದರೆ ನಮ್ಗೆ ಒಳಗೇನೆ ಹೆವಿ ಟಯರ್ಡು, ಹಾಗೆ ಶೀತ, ಆಮೇಲೆ ಒಂಥರ ಜ್ವರ ಫೀಲಿಂಗು, ಮೂಗು ಕಟ್ಕೊಂಡಂಗೆ ಈ ಥರ. ನಾನು ಕೇಳಿದೆ, ಒಬ್ಬರು ಗೊತ್ತಿರೋರು ಕೇಳಿದೆ. ಅವರು ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ರಂತೆ. ಅವ್ರ ಕೆಮ್ಮೆಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಸರಿನಾ. ಅದಕ್ಕೆ ಈ ಥರ ಅದೇ ಥರನೇ ನನಗೂ ಕೂಡ ಅನ್ನಿಸ್ತಿದೆ. ಬಾಡಿ ಟೆಂಪ್ರೇಚರ್ ಏನಿಲ್ಲ ಆಯಿತಾ. ಬಟ್ ಏನಂತಂದರೆ ಜ್ವರ ಇದ್ದಂಗೆ ಒಳಗಡೆ ಸಿಕ್ಕಾಬಿಟ್ಟೆ ಟಯರ್ಡ್ ಫೀಲು. ಮತ್ತು ನಿದ್ದೆ ಮಾಡಬೇಕು ಅನಿಸುತ್ತೆ, ಒಂಥರ ಮಂಕು. ಸೊ ಹಿಂಗೆ ನಡೀತಾ ಇದೆ. ಇಷ್ಟೇ, ನೋಡೋಣ ಯಾವ ಥರ ಆಗುತ್ತೆ ಇವತ್ತಿನ ಡ್ಯೂಟಿ ಅಂತ ಅಂದ್ಬಿಟ್ಟು. ಡ್ಯೂಟಿ ಅಂತಂದರೆ ಆಲ್ರೆಡಿ ಎಷ್ಟು 1100 ರೂಪಾಯಿ ಮಾಡಿದ್ದೀನಿ. ಇನ್ನೊಂದು 500 ರೂಪಾಯಿ ಮಾಡ್ಬೋದು, ಆರಾಮಾಗಿ ಆಗುತ್ತೆ. ಯಾವುದಾದ್ರೂ ಒಂದು ಡ್ಯೂಟಿ ಬಂತು ಅಂದರೆ ಮಾಡ್ಬೋದು ಆಯಿತಾ. ಅದೇನೂ ಆಗೋಲ್ಲ. ಒಂದು 9-10 ಗಂಟೆ ಅಷ್ಟರಲ್ಲಿ ಮನೆಗೆ ಕೂಡ ಹೋಗ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸ್ತೀನಿ. ಡ್ಯೂಟಿ ಮಾಡ್ತಾಯಿದ್ದೀನಿ, ಡ್ಯೂಟಿ ನಿಲ್ಲಿಸಿಲ್ಲ, ಆಟೋ ಕೊಟ್ಟಿಲ್ಲ. ಸುಮಾರು ಜನ ಬರೀ ಇದನ್ನೇ ಕಮೆಂಟ್ ಆಗ್ತಿದ್ದೀರಾ. ಡ್ಯೂಟಿ ಮಾಡ್ತಾಯಿದ್ದೀನಿ 1000-1500 ಹಂಗೆ. ಲಾಸ್ಟ್ ಹಳೆ ಕೆಲವೊಂದು ವಿಡಿಯೋಗಳೆಲ್ಲ ಹೇಳಿದ್ದೆ ನಿಮಗೆ ನಾನು. ಸ್ವಲ್ಪ ಟ್ರೀಟ್ಮೆಂಟ್ ಕೂಡ ಮೆಡಿಸನ್ ತೊಗೊತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಹಂಗಾಗಿ ಆ ಮೆಡಿಸನ್ ಕೂಡ ತೊಗೊತಾ ಇದ್ದೀನಲ್ವ, ಹಂಗಾಗಿ ಸ್ವಲ್ಪ ಏನು ಹೇಳಿ, ಡ್ಯೂಟಿ ಅಷ್ಟು ಪ್ರೆಷರ್ ಕೊಟ್ಟು ಮಾಡ್ತಾ ಇಲ್ಲ, ಹಾಗೆ ನಡೀತಾ ಇದೆ. ಇಲ್ಲಿಗೆ ಈ ವಿಡಿಯೋ ಕೂಡ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.